ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಹೆಬ್ಬೆರಳಿನ ಮಹತ್ವ ಇಂಪಾರ್ಟೆಂಟ್ ಏನು ಅಂತೇಳಿ, ಹೆಬ್ಬೆರಳಿಂದು ತಮ್ಮ ಫಿಂಗರ್ದು ಅಂದರೆ ನಮ್ಗೆ ಯಾವುದೇ ಥರದ್ದು ಒತ್ತಡಗಳಿದ್ದಾಗ ಮೈಂಡ್ ರಿಲ್ಯಾಕ್ಸ್ ಆಗಿರಲ್ಲ, ತುಂಬ ಸ್ಟ್ರೆಸ್ಸಲ್ಲಿರ್ತೀವಿ. ಇದರಿಂದನೂ ನಮ್ಮ ಮೈಂಡನ್ನು ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೋದು, ಹೆಬ್ಬೆರಳಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಆಕ್ಯುಪ್ರೆಷರ್ ಮುಖಾಂತರ ನಮಗೆ ಇಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಈಗ ತುಂಬ ಜನಕ್ಕೆ ಸ್ಟ್ರೆಸ್ ಇರುತ್ತೆ, ಆ್ಯಂಗ್ಸೈಟಿ, ಒತ್ತಡಗಳು, ಏನೇನೋ ನಾನಾ ಥರದ್ದಿರುತ್ತೆ. ಅವಾಗೇನಾಗುತ್ತೆ, ಅವ್ರಿಗೆ ಯೋಚನೆಗಳು ಮಾಡೋಕ್ಕೆ ಶಕ್ತಿನೇ ಇರಲ್ಲ. ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಡಿಸಿಷನ್ ಏನು ತೊಗೋಬೇಕು ಅಂತ ಗೊತ್ತಾಗಲ್ಲ, ರಾಂಗ್ ಡಿಸಿಷನ್ ತೊಗೊಳ್ತಾ ಇರ್ತಾರೆ. ನಂಗೆ ಮೈಂಡ್ ರಿಲ್ಯಾಕ್ಸ್ ಆಗಿಲ್ಲ, ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಈ ಥರದ್ದು ತುಂಬ ಹೇಳ್ತಾರೆ. ಈ ಥರದ್ದು ನಾನು ಪಾಯಿಂಟ್ಸ್ ಹೇಳ್ಕೊಟ್ಟಿರೋದ್ರಿಂದ ಸ್ಟೂಡೆಂಟ್ಸ್ಗೆ ಇದರಿಂದ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮಗೂ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ರಿಸಲ್ಟ್ ಸಿಗದಲ್ಲೇ ನಾನು ಯಾವುದೂ ಅಪ್ಲೋಡ್ ಮಾಡೋದಿಲ್ಲ. ಪ್ರತಿಯೊಂದು ಉಪಯೋಗ ಆಗಿದ್ದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ. ನೋಡಿ, ಹೆಬ್ಬೆರಳಿದೆಯಲ್ಲ, ಅಷ್ಟು ಇಂಪಾರ್ಟೆಂಟ್ ಇದೆ ಹೆಬ್ಬೆರಳು. ಈಗ 4 ಬೆರಳು ಉಪಯೋಗಿಸಿ ನಾವು ಯಾವುದೇ ಗಂಟನ್ನು ಬಿಡ್ಸೋಕ್ಕಾಗಲ್ಲ. ಯಾವುದಾದ್ರು ಒಂದು ಗಂಟು ಹಾಕಿರ್ತೀವಿ, ಇಷ್ಟು ಬೆರಳಲ್ಲಿ ಹೇಗೆ ಬಿಡ್ಸೋಕ್ಕಾಗತ್ತೆ? ಆಗಲ್ಲಲ್ವ? ಇದು ಇಂಪಾರ್ಟೆಂಟ್, ಬೇಕೇ ಬೇಕು. ಅದೇ ಥರ ಹೆಬ್ಬೆರಳು ಮುಖಾಂತರ ನಾವು ಮೈಂಡನ್ನು ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಈ ತುದಿಯಿಂದ ಮಾಡ್ಕೋಬೇಕು. ಕಣ್ಮುಚ್ಚಿ ಮಾಡಬೇಕು. ಆದಷ್ಟು ಕಣ್ಮುಚ್ಚಿ ಮಾಡಿದಾಗ ನೋಡಿ, ಸೆಂಟ್ರಲ್ಲಿ ಈ ಥರ ಸೈಡಲ್ಲಿ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಈ ಗೆರೆ ಇದೆಯಲ್ಲ, ಗೆರೆ ತನಕನೂ ಮಾಡ್ಕೋಬೇಕು ಎರಡೂ ಕೈಯನ್ನು. ಹೀಗೆ ಈ ಕಡೆಯನ್ನು ಅಷ್ಟೇ ನೋಡಿ, ಈ ಥರ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ತುದಿಯಿಂದ. ಹೀಗೆ ನಾವು ಕಣ್ಮುಚ್ಚಿ ಮಾಡಿದಾಗ ಏನಾಗುತ್ತೆ, ಒಳಗಡೆ ಮಸಾಜ್ ಮಾಡ್ದಂಗೆ ಆಗುತ್ತೆ. ಆ ನರ್ವ್ ಸಿಸ್ಟಮ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ನರಮಂಡಲಗಳೆಲ್ಲ ವಿಶ್ರಾಂತಿಲಿರುತ್ತೆ. ಈ ಥರ ಮಾಡಿಕೊಂಡಾಗ ಆ ಭಾಗದಲ್ಲಿ ಯಾವುದೇ ಥರದ್ದು ಒತ್ತಡ ಇರಲಿ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗದೇ ಇದ್ದರೆ, ಆಕ್ಸಿಜನ್ ಸರಿಗೆ ಸಪ್ಲೈ ಆಗದಿದ್ದರೆ ನಮಗೆ ಮೈಂಡಲ್ಲಿ ಆ ಥರ ಒತ್ತಡಗಳು ಬರ್ತಾ ಇರುತ್ತೆ. ಇದನ್ನು ಈ ಗೆರೆ ತನಕನೂ ಮಾಡ್ಕೋಬೇಕು. ಎರಡೂ ಹೆಬ್ಬೆರಳಿಂದ ಈ ಗೆರೆ ತನಕ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಇದು ಕಣ್ಮುಚ್ಚಿ ಮಾಡ್ತೀವಲ್ಲ, ಈ ಭಾಗ ಎಲ್ಲ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಇಲ್ಲಿಂದ ರಿಲ್ಯಾಕ್ಸ್ ಆಗುತ್ತೆ, ಈ ಭಾಗದಿಂದ ಮೇಲ್ಭಾಗದ ತನಕನೂ ರಿಲ್ಯಾಕ್ಸ್ ಆಗುತ್ತೆ. ಅವಾಗೇನಾಗುತ್ತೆ, ಇದೆಲ್ಲ ಮಾಡ್ಕೊಂಡಾದಮೇಲೆ ನೀವು ಸ್ವಲ್ಪ ಹೊತ್ತು ಕೈ ಹಿಂಗಿಟ್ಕೊಂಡು ಕಣ್ಮುಚ್ಚಿ ಕೂತ್ಕೊಂಡಾಗ ನಿಮಗೆ ಆ ಉಸಿರಾಟವನ್ನು ಗಮನಿಸ್ತಾ ಇರಿ. ಇದನ್ನು ಮಾಡ್ಕೊಳ್ಳಿ. ಎರಡೂ ಕಡೆಗೆ ಮಾಡ್ಕೊಂಡಾದ್ಮೇಲೆ ಈ ಥರ ಕೂತ್ಕೊಂಡಾಗ 1 ನಿಮಿಷ, 2 ನಿಮಿಷ ಅಥವಾ 5 ನಿಮಿಷ ಬೇಕಾದ್ರೂ ಈ ಥರ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡಾಗ ಏನಾಗುತ್ತೆ, ಇಲ್ಲಿ ರಿಲ್ಯಾಕ್ಸ್ ಆಗಿರುತ್ತೆ ಮತ್ತು ಬ್ರೀದಿಂಗ್ ಕಂಟ್ರೋಲ್ ಇರುತ್ತೆ. ಅವಾಗ ನಿಮಗೆ ಚೆನ್ನಾಗಿ ಆಳವಾಗಿ ದೀರ್ಘವಾಗಿ ಉಸಿರು ತೊಗೊಂಡು ಬಿಡೋದನ್ನು ಅಭ್ಯಾಸ ಮಾಡ್ಕೋಬೋದು. ಅಂದರೆ ಇದು ರಿಲ್ಯಾಕ್ಸ್ ಆಗೋದಾಗ ಉಸಿರಾಟದ ಕ್ರಿಯೆನೂ ನಿಧಾನವಾಗಿ ನಡೀತಾ ಇರುತ್ತೆ. ಅವಾಗ ನಿಮಗೆ ಇದು ಮಾಡ್ಕೊಂಡಾದ್ಮೇಲೆ ಒಂದು 5-10 ನಿಮಿಷ ಈ ಥರ ಕೂತ್ಕೊಂಡಾದ್ಮೇಲೆ ನಿಮಗೆ ಯೋಚನೆ ಮಾಡೋ ಶಕ್ತಿ ಬರುತ್ತೆ. ಅಂದರೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಮುಂಚೆಲ್ಲ ನೆಗೆಟಿವ್ ಥರ ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಮೈಂಡ್ ಡಿಸ್ಟರ್ಬ್ ಆಗಿದಾಗ ಏನು ಡಿಸಿಷನ್ ತೊಗೋಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ತಕ್ಷಣಕ್ಕೆ. ಯಾವಾಗ ಇದನ್ನು ಮಾಡ್ತೀವಿ, ವಿತೌಟ್ ಮೆಡಿಸನ್ನಲ್ಲಿ ಆಕ್ಯುಪ್ರೆಷರ್ ಮುಖಾಂತರ ತುಂಬ ಬೆನಿಫಿಟ್ ಇದೆ ಎಷ್ಟೊಂದು ಸಮಸ್ಯೆಗಳಿಗೆ. ಇದನ್ನೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಆಳವಾಗಿ ಉಸಿರು ತೊಗೊಳೋದ್ರಿಂದ ಇನ್ನೂ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದು ಬೇರೆಯವ್ರಿಗೂ ಶೇರ್ ಮಾಡಿ. ನಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬೇರೆದೆಲ್ಲ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಕಣ್ಣಿಂದು ಬೇರೆದೆಲ್ಲ ಆಸನಗಳದೆಲ್ಲ ಆಕ್ಯುಪ್ರೆಷರ್ ಮುಖಾಂತರ ಮಂಡಿ ನೋವಿಗೆಲ್ಲನ ಅದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಇದು ಮನೆಗೂ ತಲುಪಬೇಕು, ಎಲ್ಲರೂ ಆರೋಗ್ಯವಾಗಿರಲಿ ಅಂತಲೇ ನಾನು ಸಿಂಪಲ್ಲಾಗಿರೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.